ಬ್ಯಾಂಗ್ಳೂರು ಏರ್ಪೋರ್ಟಿಗೆ ರೀಚ್ ಆಯಿತು. ಸೊ ಬ್ಯಾಂಗ್ಳೂರು ಏರ್ಪೋರ್ಟಿಂದ ರೀಚ್ ಆಗಿ ಇದು ನೋಡಿ, ಇದು ಪ್ಲೇಸ್ ಎಲ್ಲಿ ಅಂತ ಹೇಳಿದರೆ, ನಾನು ಮಂಗಳೂರಲ್ಲಿ ಹಾಕಿದ್ದಲ್ಲ ಲಗೇಜ್, ಅದನ್ನು ನಾನು ರಿಸೀವ್ ಮಾಡುವಂಥದ್ದು. ಸೊ ಎಲ್ಲಿ ಬರ್ತದೆ ಅಂತ ಹೇಳಿ ಗೊತ್ತಿರಲಿಲ್ಲ. ಯಾಕಂತ ಹೇಳಿದರೆ ಈ ಕಡೆಯಿಂದ 2 ಥರ ಕಾಣ್ತಾ ಇತ್ತು ನನಗೆ. ಅದು ಅಲ್ಲಿ ಕೂಡ 3 ಅಂತ ಉಂಟು, ಇಲ್ಲಿ ಕೂಡ 3 ಅಂತ ಉಂಟು. ಸೊ ಮತ್ತು ಇಲ್ಲಿ ಬರ್ಬೋದು ಅಂತ ಹೇಳಿ ಕನ್ಫ್ಯೂಷನಲ್ಲಿದೆ. ಮತ್ತು ಫೈನಲಿ ಬಂತು. ಸ್ಟಾರ್ಟಿಂಗ್ ಆ ಕಡೆ ಇತ್ತಲ್ಲ, ಅಲ್ಲಿ ಹೋದೆ. ಸೊ ಇದು ನೋಡಿ, ಇವರೇ ಒಬ್ಬೊಬ್ಬರವರ ಬ್ಯಾಗ್ ತೆಗಿತಾ ಇದ್ರು. ಆ್ಯಂಡ್ ಫೈನಲಿ ನನಗೆ ನನ್ನ ಬ್ಯಾಗ್ ಸಿಕ್ಕಿತ್ತು. ಸೊ ನನ್ನ ಬ್ಯಾಗನ್ನು ಹಿಡ್ಕೊಂಡು ಹೊರಗೆ ಎಕ್ಸಿಟ್ ಆಗಿ ಹೋಗ್ತಾ ಇರಬೇಕಾದ್ರೆ ನನಗೆ ಟರ್ಮಿನಲ್ 2ಗೆ ಹೋಗಬೇಕಿತ್ತು. ಸೊ ಟರ್ಮಿನಲ್ 2ಗೆ ಹೋಗಬೇಕು. ಅಲ್ಲಿ ಅವರ ಹತ್ರ ಕೇಳಾಗ ಅವ್ರು ಹೇಳಿದರು, ಬಸ್ ಬರ್ತದೆ, ಆ ಬಸ್ಸಲ್ಲಿ ಕೂತ್ಕೊಂಡು ಹೋಗಬೇಕು ಅಂತ ಹೇಳಿದರು. ಸೊ ಬಸ್ಸಲ್ಲಿ ಸೀಟ್ ರಶ್ ಆಗಿದೆ ಅಂತ ಅಂದ್ಕೊಂಡೆ, ಎಲ್ಲ ಕೂತ್ಕೊಂಡಿದ್ದಾರೆ ಅಂತ ಅಂದ್ಕೊಂಡೆ. ಸೊ ಹೋದೆ ನಾನು, ಎಲ್ಲ ನಿಂತಿದ್ರಲ್ವ. ಸೊ ಹಾಗೆ ನಾನು ಹೋದೆ, ನನ್ನ ಲಗೇಜನ್ನು ಕೂಡ ಇಟ್ಕೊಂಡು ಫೈನಲಿ ನನಗೆ ಸೀಟ್ ಸಿಕ್ಕಿತು. ಹಾಗೆ ನಾನು ಕೂದಲೆಲ್ಲ ಸರಿ ಮಾಡ್ತಾಯಿದ್ದೆ. ಇದು ಇಲ್ಲಿಂದ ನಾವು ಬಸ್ಸಲ್ಲಿ ಹೋಗೋದು. ನನ್ನ ಲಗೇಜ್ ಕೂಡ ಕಾಣ್ತಾ ಇದೆ. ಸೊ ನಾನೀಗ ಬ್ಯಾಂಗ್ಳೂರು ಏರ್ಪೋರ್ಟ್ ಟರ್ಮಿನಲ್ 2ಅಲ್ಲಿದ್ದೇನೆ. ನನ್ನ ಫ್ಲೈಟ್ ಇರುವಂಥದ್ದು ನೆಕ್ಸ್ಟ್ 4ಗೆ. ಸೊ ಇಲ್ಲಿ ಕೇಳಿದೆ ನಾನು, ಕೇಳುವಾಗ ಅವ್ರು ಹೇಳಿದರು 4 o'clock ಫ್ಲೈಟ್ ಇಷ್ಟು ಬೇಗ ಓಪನ್ ಆಗೋದಿಲ್ಲ ಕೌಂಟರ್ಸ್ ಎಲ್ಲ. ಸೊ 4 hours ಇದು ಮೊದಲು ಓಪನ್ ಆಗೋದು ಅಂತ ಅವರು ಹೇಳಿದರು. ಸೊ ಈಗ ಟೈಮ್ 9:30 ಆಗಿದೆ ಅಷ್ಟೇ. ಸೊ ಐ ಹ್ಯಾವ್ ಟು ವೆಯ್ಟ್ ಟಿಲ್ 1 o'clock. ಆಮೇಲೆ ನೋಡುವ ಎಂತ ಆಗ್ತದೆ ಅಂತ ಹೇಳಿ. ಇಲ್ಲಿ ತಿನ್ನುವ ಬೇಡವಾ ಗೊತ್ತಿಲ್ಲ, ಚೆಕ್ ಮಾಡುವ ಫುಡ್ ರೇಟೆಲ್ಲ ಹೇಗುಂಟು ಅಂತ ಹೇಳಿ. ಮತ್ತು ಆಗಾಗ ಅನುಷಿಗೆ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ. ಮತ್ತು ಟೈಮ್ ಪಾಸ್ ಮಾಡಬೇಕಲ್ಲ, ಇನ್ನೂ ಸಹ ಟೈಮ್ ಉಂಟು. ಮೂಕಜ್ಜಿಯ ಕನಸು ಅಂತ ಹೇಳೋ ಬುಕ್ ತಂದಿದ್ದೆ, ಅದನ್ನು ಓದಿಕೊಂಡು ಕೂತ್ಕೊಳ್ಳುವ ಅಂತ ಹೇಳಿ ಬಂದೆ.